ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾವು ಇವತ್ತು ಬೆಳಗ್ಗೆ ಲ್ಯಾಬ್ ಇತ್ತು ಅಂತ ಲೇಟಾಗೆ ಹೋದ್ವಿ. ನಾವು ಕ್ರಿಕೆಟ್ ಆಡೋಕ್ಕೆ ಎಲ್ಲ ಪ್ರಿಪೇರ್ ಆಗಿ ನೋಡಿದ್ರೆ ಇವ್ರು ಬಾಲ್ನ ಕನ್ನಡ ಡಿಪಾರ್ಟ್ಮೆಂಟ್ ರೂಮ್ ಒಳಗಡೆ ಹೊಡೆದಿದ್ರು. ಅದನ್ನು ಕೇಳಕ್ಕೆ ಹೋಗಿದ್ದು ನಮ್ಮ ಯಶವಂತ್ಗೆ ಕೊಡಲ್ಲ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ನಾವೆಲ್ಲರೂ ಕ್ರಿಕೆಟ್ ಆಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಕ್ಲಾಸ್ ಕಡೆ ಹೊರಟ್ವಿ. ವ್ಯಾಲೆಂಟೈನ್ಸ್ ಡೇ ಹತ್ರ ಬಂದಿತ್ತು ಅಂತ ನಾವು ಎಲ್ಲರೂ ಟ್ರುತ್ ಆರ್ ಡೇರ್ ಆಡ್ತಿದ್ವಿ. ನಮ್ಮ ಸಿದ್ದಂಗೆ ಡೇರ್ ಬಂದಿತ್ತು ಅಂತ ಅವನಿಗೆ ಹುಡುಗಿರ ಹತ್ರ ಮಾತಾಡೋದಕ್ಕೆ ಹೋಗಿ ಮಾತಾಡ್ತಿದ್ದ. ಆಮೇಲೆ ನಾ ಮನೆಗೆ ಬಂದು ಫ್ರೆಶ್ ಆದ ತಕ್ಷಣ ನಮ್ಮ ಅಕ್ಕ ಈಚೆ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂದ್ಲು. ಅದಕ್ಕೆ ನಾನು ನಮ್ಮ ಅಕ್ಕ ಈಚೆ ಹೋಗಿದ್ವಿ. ನಾವು ಹೋಗಿದ್ದೆ ಮುಕುಂದ ಸ್ವೀಟ್ಸ್ಗೆ. ನಾವಿಬ್ಬರು ಅಲ್ಲಿ ಪಾನಿಪುರಿ, ಮಸಾಲೆ ಪುರಿ ಮತ್ತು ಸಮೋಸ ತಿಂದ್ವಿ. ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ನೀವೇನಾದರೂ ಮುಕುಂದ ಸ್ವೀಟ್ಸಿಗೆ ಬರ್ಬೇಕಂತಿದ್ರೆ ಗೋಕುಲಮ್ಗೆ ಎಂಟ್ರಿ ಆದ ತಕ್ಷಣ PVR ಪಕ್ಕದಲ್ಲೇ ಇದೆ. ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ನಮ್ಮ ಅಂಕಲ್ ಅಂಗಡಿ ಹತ್ರ. ನಾವಲ್ಲಿ ಒಂದು ಪ್ಲೇಟ್ ದಹಿ ಪುರಿ ತಿನ್ಕೊಂಡು ಕ್ರೋಮಾಗೆ ಹೋದ್ವಿ. ನಾವು ಒಂದು ಹೊಸ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಹಂಗಾಗ್ಬಿಟ್ಟು ನೋಡ್ಕೊಂಬರೋಣ ಅಂತ ನಮ್ಮ ಅಕ್ಕ ಇವತ್ತು ಕ್ರೋಮಾಗೆ ಹೋಗಿದ್ವಿ. ವ್ಯಾಲೆಂಟೈನ್ಸ್ ಡೇಗೆ ಯಾರಾದರೂ ಏನಾದರೂ ಪರ್ಚೇಸಿಂಗ್ ಇತ್ತು ಅಂದರೆ ಕ್ರೋಮಾಗೆ ಹೋಗಿ, ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಹತ್ರ ಇರೋದಕ್ಕೆ ಎಲ್ರಿಗೂ ಸಖತ್ತಾಗಿ ಆಫರ್ ಕೊಡ್ತಾಯಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋಣ ಅಂತ ಹೋಗಿದ್ದೆ ದೋಸೆ ಪ್ಯಾಲೇಸ್ಗೆ. ಇಲ್ಲಿ ಮಾಡೋ ದೋಸೆಗೆ ಸಖತ್ತಾಗಿರೋ ಫ್ಯಾನ್ ಬೇಸೇ ಇದೆ. ನಾವಿಬ್ಬರು ದೋಸೆ ತಿಂದ್ವಿ. ಭಾಳ ದಿನ ಆಗಿತ್ತು ಅಂತ ನಾನು ನಮ್ಮ ಅಕ್ಕನ ಜೊತೆ ಸೇರ್ಕೊಂಡು ಹಾರ್ಲೆಕ್ಸ್ ಕುಡಿದೆ. ಅದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಓಕೆ ಗಾಯ್ಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.